ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ. ನನ್ನ ಹೆಸರು ಡಾಕ್ಟರ್ ಕೀರ್ತಿ BS, ಪ್ರಥಮ ವರ್ಷದ ಸ್ನಾತಕೋತ್ತರ ವಿದ್ಯಾರ್ಥಿನಿ, ಸರ್ಕಾರಿ ಆಯುರ್ವೇದ ಮಹಾವಿದ್ಯಾಲಯ, ಮೈಸೂರು, ಕಾಯಚಿಕಿತ್ಸಾ ವಿಭಾಗ. ಇವತ್ತು ನಾವು ಆಮ್ಲಪಿತ್ತದ ಬಗ್ಗೆ ತಿಳ್ಕೊಳ್ಳೋಣ. ಆಮ್ಲಪಿತ್ತಕ್ಕೆ ಮುಖ್ಯ ಕಾರಣನೇ ಆಹಾರ. ಅಂದರೆ ಊಟ ಮಾಡಬಾರ್ದು ಅಂತ ಅಲ್ಲ, ಈಗಿನ ಜನರೇಷನ್ನಲ್ಲಿ ನಾವು ಸೇವಿಸ್ತಾ ಇರೋ ಆಹಾರ ಪದ್ಧತಿ, ಜೀವನ ಶೈಲಿ ಹಾಗಿದೆ. ಬೆಳಗಿನ ತಿಂಡಿ ತುಸು ತಿಂದರೂ ಕಷ್ಟ, ಬಿಟ್ರಂತೂ ಮತ್ತು ಕಷ್ಟ. ಡಯೆಟ್, ಫಾಸ್ಟಿಂಗ್ ಅಂತ ಊಟ ಬಿಡುವುದು, ಎಕ್ಸಸೈಸ್ ಮಾಡದೇ ಇರುವುದು, ತಿಂದ ತಕ್ಷಣ ಮಲಗುವುದು, ಮಸಾಲ ಪದಾರ್ಥ ಅತಿ ಸೇವನೆ, ತಂಗಳು ಆಹಾರ ಸೇವನೆ, ಚಾಟ್ಸ್, ಕೃತಕ ತಂಪು ಪಾನೀಯ ಬಳಕೆ, ಮದ್ಯಪಾನ ಮತ್ತು ತಂಬಾಕು ಸೇವನೆ, ಅನಿಯಮಿತ ಊಟ ಮಾಡುವುದು, ಮಾನಸಿಕ ಒತ್ತಡ, ಕಾಫಿ ಟೀ ಅತಿಯಾದ ಸೇವನೆ, ಜೀರ್ಣಿಸಲು ಕಷ್ಟವಾಗುವ ಆಹಾರ ಸೇವನೆ ಪ್ರಮುಖ ಕಾರಣಗಳಾಗಿವೆ. ಹಾಗಾದರೆ ಆಮ್ಲಪಿತ್ತದ ಲಕ್ಷಣಗಳೇನು? ಹುಳಿತೇಗು, ಎದೆಯುರಿ, ಅಜೀರ್ಣ, ಹೊಟ್ಟೆ ನೋವು, ವಾಕರಿಕೆ, ತಲೆನೋವು, ಹೊಟ್ಟೆ ಉರಿ, ತಲೆ ಉರಿ, ಮಲಬದ್ಧತೆ, ತಲೆ ಸುತ್ತುವುದು. ಹಾಗಾದರೆ ಆಮ್ಲಪಿತ್ತನ ಹೇಗೆ ತಡೆಗಟ್ಟುವುದು? ಆಹಾರವನ್ನು ಸರಿಯಾದ ಸಮಯಕ್ಕೆ ತಗೋಬೇಕು, ಹೆಚ್ಚು ಕಡಿಮೆ ಮಾಡ್ಕೋಬಾರ್ದು. ಬಿಸಿ ಊಟ ಮಾಡಬೇಕು, ಜಿಡ್ಡಿನಂಶ ಇರೋ ಊಟ ಮಾಡಬೇಕು, ಎಷ್ಟು ಬೇಕು ಅಷ್ಟು ಆಹಾರ ಸೇವನೆ ಮಾಡಬೇಕು. ಹೀಗೆ ತಗೊಂಡ್ರೆ ನಮ್ಮ ತ್ರಿದೋಷಗಳು ವಾತ, ಪಿತ್ತ, ಕಫ ಸಮಾನವಾಗಿ ಇರುತ್ತೆ. ಯಾಕಂದರೆ ಆಮ್ಲಪಿತ್ತದಲ್ಲಿ ಪಿತ್ತದೋಷ ಬಹುಮುಖ್ಯ ಪಾತ್ರ ವಹಿಸುತ್ತೆ. ಪಿತ್ತ ವೈಗುಣ್ಯ ಅಂದರೆ ಏರುಪೇರು ಆದರೆ ಆಮ್ಲಪಿತ್ತ ಆಗತ್ತೆ. ಅದರಲ್ಲಿ 2 ಪ್ರಕಾರಗಳು. ದೇಹದ ಮೇಲ್ಭಾಗದಲ್ಲಿ ಲಕ್ಷಣಗಳನ್ನು ಕಾಣಬಹುದು, ಮತ್ತೊಂದು ದೇಹದ ಕೆಳಭಾಗದಲ್ಲಿ ಲಕ್ಷಣಗಳನ್ನು ಕಾಣಬಹುದು. ಆಹಾರ ಜೀರ್ಣ ಆದ ಮೇಲೆ ನೆಕ್ಸ್ಟ್ ಊಟ ಮಾಡಬೇಕು. ವೀರ್ಯ ವಿರುದ್ಧ ಇರುವ ಆಹಾರಗಳನ್ನು ತೆಗೆದುಕೊಳ್ಳಬಾರದು. ಉದಾಹರಣೆ, ಮೀನು ಮತ್ತು ಹಾಲು. ಮೀನು ಉಷ್ಣವೀರ್ಯ ಇರುವ ಪದಾರ್ಥ ಮತ್ತು ಹಾಲು ಶೀತವೀರ್ಯ ಇರುವ ಪದಾರ್ಥ. ಇಷ್ಟ ಆಗುವ ಆಹಾರ, ಜಾಗ, ವಸ್ತುಗಳ ನಡುವೆ ಊಟ ಮಾಡಬೇಕು. ತುಂಬ ಫಾಸ್ಟಾಗಿ ಊಟ ಮಾಡಬಾರ್ದು, ತುಂಬ ಸ್ಲೋವಾಗೂ ಕೂಡ ಊಟ ಮಾಡಬಾರ್ದು. ಈಗಿನ ಜನರೇಷನ್ನಲ್ಲಿ ನಾವು ಮೊಬೈಲ್ ನೋಡಿಕೊಂಡು ಮಾಡ್ತಿರೋ ಕೆಲಸನೇ ಇದು. ಹೀಗೆ ಮಾಡಿದ್ರೆ ಎಷ್ಟು ಊಟ ಮಾಡಿದ್ವಿ ಅಂತ ಕೂಡ ಗೊತ್ತಾಗಲ್ಲ. ಊಟ ಮಾಡುವಾಗ ಮಾತನಾಡಬಾರ್ದು, ನಗಬಾರದು. ಊಟ ಮಾಡಿದ ತಕ್ಷಣ ಮಲಗಬಾರದು. ಯಾವಾಗಲೂ ಮಲಗುವುದಕ್ಕೂ 1.5 to 2 ಗಂಟೆ ಮುಂಚೆ ಊಟ ಮಾಡಬೇಕು. ಊಟಕ್ಕೂ ಮುಂಚೆ ನೀರನ್ನು ಕುಡಿಯಬಾರದು, ಕುಡಿದರೆ ಅಗ್ನಿಮಾಂದ್ಯವಾಗುತ್ತದೆ. ಊಟ ಆದ ತಕ್ಷಣ ನೀರನ್ನು ಕುಡಿಯಬಾರದು. ಅನ್ನ ಜಠರದಿಂದ ಮುಂದೆ ಹೋಗಲು ಸ್ವಲ್ಪ ಅಸಿಡಿಕ್ ಅಂಶ ಹೊಂದಿರಬೇಕು, ಇಲ್ಲ ಅಂದರೆ ಅಜೀರ್ಣವಾಗತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಜಾಸ್ತಿ ನೀರನ್ನು ಕುಡಿಯಬಾರದು. ಹಾಗಾದರೆ ಮನೆಯಲ್ಲಿ ಏನೇನು ಮಾಡ್ಕೋಬಹುದು? ಜೀರಿಗೆ ಕಷಾಯ ಕುಡಿಯುವುದು, ಶುಂಠಿ ರಸಕ್ಕೆ 1 ಚಮಚ ಜೇನುತುಪ್ಪ ಸೇರಿಸಿ ಕುಡಿಯುವುದು, ಅಜವಾನ ಬೀಜವನ್ನು ನಿಂಬೆಯ ರಸದಲ್ಲಿ 24 ಗಂಟೆ ನೆನೆಸಿ ನಂತರ ಒಣಗಿಸಿ ಅದರ ಪುಡಿಯನ್ನು ಸೇವಿಸುವುದು, ಪುದೀನ ರಸಕ್ಕೆ ಸಮ ಪ್ರಮಾಣದ ಜೇನುತುಪ್ಪ ಸೇರಿಸಿ ಸೇವಿಸುವುದು. ಪ್ರತಿದಿನ ಊಟದ ನಂತರ 1 ಟೀ ಚಮಚ ಸೋಂಪನ್ನು ಅಗಿಯುವ ಮೂಲಕ ನೀವು ಅಸಿಡಿಟಿಯನ್ನು ಕಡಿಮೆ ಮಾಡಬಹುದು. ಸೋಂಪು ಬೀಜವನ್ನು 1 ಕಪ್ ನೀರಿನಲ್ಲಿ ಕುದಿಸಿ ಕಷಾಯ ಮಾಡಿ ಕುಡಿಯಬಹುದು. ಹಾಗಾದರೆ ಏನನ್ನು ತ್ಯಜಿಸಬೇಕು? ಉದ್ದು, ಹುರುಳಿ, ಹುಳಿ, ಖಾರ ಪದಾರ್ಥ, ಅತಿಯಾದ ಉಪ್ಪು ಸೇವನೆ, ಮಸಾಲ ಪದಾರ್ಥಗಳ ಸೇವನೆ, ಮದ್ಯಪಾನ, ಬೀಡಿ, ಸಿಗರೇಟು, ತಂಬಾಕು ತ್ಯಜಿಸುವುದು. ಮಾನಸಿಕ ಒತ್ತಡ, ಮೇಲೆ ಹೇಳಿದ ಆಹಾರ ಸೇವನೆ ನಿಯಮಗಳನ್ನು ಪಾಲಿಸಬೇಕು. ಸಾಧ್ಯವಾದಷ್ಟು ಎಕ್ಸಸೈಸ್ ಮಾಡಬೇಕು, ನಡೆದಾಡಬೇಕು. ಹಾಗಾದರೆ ಆಮ್ಲಪಿತ್ತದ ಕಾಂಪ್ಲಿಕೇಶನ್ಸ್ಗಳೇನು? ನೆಗ್ಲೆಕ್ಟ್ ಮಾಡಿದ್ರೆ ಏನಾಗುತ್ತೆ? ಹೊಟ್ಟೆಯಲ್ಲಿ ಹುಣ್ಣು, ಅಲ್ಸರ್, ಅನೀಮಿಯಾ, ರಕ್ತಸ್ರಾವ, ಬ್ಲೀಡಿಂಗ್, ಅಟ್ರೋಪಿಕ್ ಗ್ಯಾಸ್ಟ್ರೈಟಿಸ್, ಸ್ಟೊಮಕ್ ಕ್ಯಾನ್ಸರ್ ಮುಂತಾದ ಕಾಂಪ್ಲಿಕೇಶನ್ಸ್ಗಳು ಆಗುವ ಸಾಧ್ಯತೆಗಳಿವೆ. ಹಾಗಾದರೆ ಆಯುರ್ವೇದದಲ್ಲಿ ಆಮ್ಲಪಿತ್ತಕ್ಕೆ ಏನೇನು ಚಿಕಿತ್ಸೆ ಇದೆ? ಕಾರಣಾಂಶಗಳನ್ನು ತ್ಯಜಿಸುವುದು, ಆಹಾರ ಸೇವನ ಪದ್ಧತಿ, ವ್ಯಾಧಿಯ ಅವಸ್ಥಾನುಸಾರ ಚಿಕಿತ್ಸೆ ನೀಡುವುದು, ಪಂಚಕರ್ಮ ಚಿಕಿತ್ಸೆ. ಇದರಲ್ಲಿ ವೈಗುಣ್ಯವಾಗಿರುವ ದೋಷಗಳನ್ನು ದೇಹದಿಂದ ಹೊರಹಾಕಿ ಸಮತೋಲನವನ್ನು ಕಾಪಾಡುವುದು. ಗುಳಿಕೆ, ಚೂರ್ಣ, ಕಷಾಯ, ಸಿರಪ್ಗಳನ್ನು ನೀಡಿ ಸಮತೋಲನವನ್ನು ಕಾಪಾಡುವುದು. ರಸಾಯನ, ಯೋಗ ಮತ್ತು ಪ್ರಾಣಾಯಾಮ. ಹೆಚ್ಚಿನ ಚಿಕಿತ್ಸೆ ಮತ್ತು ಮಾಹಿತಿಗೆ ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕಿಸಿ. ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಮಾತನಾಡಿದವರು
ಡಾಕ್ಟರ್ ಕೀರ್ತಿ ವಿಎಸ್, ಸ್ನಾತಕೋತ್ತರ ವಿದ್ಯಾರ್ಥಿನಿ, ಸರ್ಕಾರಿ ಆಯುರ್ವೇದ ಮಹಾವಿದ್ಯಾಲಯ, ಮೈಸೂರು. ಪ್ರಸ್ತುತಿ ಎಂಜಿ ರವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ವಿವಿಧ ಭಾರತಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.